ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ವಾಲ್ಮೀಕಿ ನಿಗಮದ ಯೋಜನೆಗಳಲ್ಲಿ ಹಣ ದುರುಪಯೋಗ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆಯ ನವನಗರದಲ್ಲಿರುವಂಥ ಬಿಜೆಪಿ ಪಕ್ಷದ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭಿಸಿ ಪ್ರಮುಖ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರ ಸಚಿವರ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿ ಸಂಸದರಾದಂಥ ಪಿಸಿ ಗದ್ದಿಗೌಡರ್, ಶಾಸಕರಾದ ಸಿದ್ದು ಸೌದಿ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿಎಸ್ ಪೂಜಾರ್ ಹಾಗೂ ಹನುಮಂತ್ ನಿರಾಣಿ ಸೇರಿದಂತೆ ಇತರ ಮುಖಂಡರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ತಮ್ಮ ವಿವಿಧ ಬೇಡಿಕೆಗಳಿರುವ ಮನವಿಯನ್ನು ರಾಜ್ಯಪಾಲರಿಗೆ ಜಿಲ್ಲಾಡಳಿತ ಮೂಲಕ ಮನವಿ ಸಲ್ಲಿಸಿದರು. ಈ ಮೊದಲು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂಥ ಅರುಣ್ ಶಹಾಪುರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಹಣ ದುರುಪಯೋಗ ಮಾಡಿಕೊಂಡಿರುವುದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತೇರದಾಳ್ ಮತಕ್ಷೇತ್ರದ ಶಾಸಕರಾಗಿರುವಂಥ ಸಿದ್ದು ಸೌದಿ ಮಾತನಾಡಿ ಡಿಕೆಶಿ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿಎಚ್ ಪೂಜಾರ್ ಅವರು ಮಾತನಾಡಿ, ಪ್ರಮುಖವಾಗಿ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಮಾಡುವಂತೆ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು. ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಎಸ್ಸಿಪಿ ಟಿಎಸ್ಪಿ ಹಣ ರೈತರ ಅಭಿವೃದ್ಧಿಗಾಗಿ, ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಗ್ಯಾರಂಟಿಗೆ ಕೊಡುವಂತ ನೀಚ ಕೆಲಸವನ್ನ ಈ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತೀರಿ, ಡ್ರಾಮಾ ಮಾಡ್ತೀರಿ, ನಾಟಕ ಮಾಡ್ತೀರಿ. ಅದರ ಆ ಸಂವಿಧಾನದ ಆಸೆಯನ್ನ ಈಡೇರಿಸುವಂತ ಕೆಲಸ ನೀವು ಮಾಡ್ತಾ ಇಲ್ಲ. ಜನಾಂಗವನ್ನ ನಿರ್ಮಾಣ ಮಾಡುವಂತದ್ದು. ನಾ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರ ಮಿಕ್ಕೆಲ್ರಿಗೂ ಹ್ಯಾಕ್ ಗ್ಯಾರಂಟಿ ಕೊಡ್ತಿದ್ದಿರ್ತಾನೆ ನೀವು? ಹಂಗ ಇವ್ರಿಗೆ ಕೊಡ್ರಿ ಗ್ಯಾರಂಟಿಗಾಗಿ ಯೋಜನೆ ಮಾಡಿರೋದ್ರಲ್ಲಿ. ನೀವು ಅವರ ಉದ್ಧಾರಕ್ಕಾಗಿ ಶಿಕ್ಷಣಕ್ಕಾಗಿ ಇರೋದನ್ನ ಕಿತ್ತುಕೊಂಡು ಕೊಡ್ಲಿಕ್ಕೆ ಯಾರ ಅಧಿಕಾರ ಕೊಟ್ರು? ಮ್ಯಾಟ್ರ್ ಹಣ ಅಲ್ಲ, ಇಲ್ಲಿ ಮ್ಯಾಟ್ರ್ ಕಿತ್ಕೊಂಡು ಕೊಡುವಂತ ಪ್ರಕ್ರಿಯೆ. ದಲಿತರದನ್ನ ಕಿತ್ಕೊಂಡು ಅವ್ರಿಗೆ ಕೊಡ್ತೀನಿ ಅನ್ನುವಂಥದ್ದು ಹೇಳಿಕ್ ನಿಮ್ಗೆ ಏನ್ ಅವಕಾಶ ಇದೆ? ಇದು ಬಹಳ ದೊಡ್ಡ ತಪ್ಪಾಗ್ತದ. ಎಲ್ಲಾ ನಿಗಮಗಳು ಕೂಡ ಇವತ್ತು ಖಾಲಿ ಬಿದ್ದಿದೆ. ಎಲ್ಲಾ ನಿಗಮಗಳ ಮೂಲಕ ಅವ್ರಿಗೆ ದೊರಕಬೇಕಾಗಿರುವಂತ, ಈ ಫಾರ್ ಎಕ್ಸಾಂಪಲ್ ಸಾರಥಿ ಅಂತ ಸಿಕ್ತಿತ್ತು, ಅವರಿಗೆ ವಾಹನಗಳನ್ನು ಕೊಡ್ತಿದ್ರು ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ. ಆ ತರದೆಲ್ಲ ನಿಲ್ಲಿಸ್ಬಿಟ್ಟು ತಿಂಗಳಿಗೆ 2,000 ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಅನ್ನುವಂಥದ್ದು ಆ ಜನಾಂಗದಲ್ಲಿ ಬಹಳ ದೊಡ್ಡ ಚರ್ಚೆ ನಿರ್ಮಾಣ ಆಗಿದೆ. ಸೊ ಕಿತ್ಕೊಂಡು ಕೊಡ್ತಿರೋ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಇದೆ ಹೇಳಿ ಇವ್ರಿಗೆ ಮಾತ್ರ ನನ್ನ ಕಿಸೆದಿಂದ ಕೊಡ್ತೀನಿ, ನಿಮ್ದು ಮ್ಯಾಲಿನ ಕಿಸೆ ಅಂದ್ರೆ ಹಿಂದಿನ ಕಿಸೆ ಹೊಡೋದು ಮ್ಯಾಲಿನ ಕಿಸೆದಾಗ ಇಡ್ಲಾಕತ್ತಾರ. ಉಳಿದವ್ರಿಗೆಲ್ಲರಿಗೂ ಕೂಡ ನಾ ಅನಿವಾರ್ಯಪ್ಪ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟದ ನಿಮ್ ಹಿಂದಿನ ಕಿಸೆ ಒಳಗದ ಅಂತ ಹೇಳಿ. ಹೀಗಾಗಿ ದಲಿತ ಜನಾಂಗದ ಹಿಂದಿನ ಕಿಸೆ ಕತ್ತರಿಸಿ ಮ್ಯಾಲಿನ ಕಿಸೆ ಒಳಗಡೆ ಹಾಕ್ತಾರ, ಬಾಕಿದವ್ರಿಗೆ ತಮ್ಮ ಕಿಸೆ ಒಳಗಿಂದ ಹಂಚ್ತಾರ. ಹಿಂಗಾದಾಗ ಅನ್ಯಾಯ ಯಾರಿಗಾಯ್ತು? ಸಹಜವಾಗಿ ದಲಿತ ಜನಾಂಗಕ್ಕೆ ಅನ್ಯಾಯ ಆಗ್ತದ. ಸರ್ಕಾರ ನಮಗೆ ತಿಳಿದ ಮಟ್ಟಿಗೆ ಡಿಕೆಯನ್ನು ಕಾಂಗ್ರೆಸ್ ಬಿಟ್ಟು ಬರಂಗಿಲ್ಲ. ಇದನ್ನು ಹೇಳ್ಬೋದು. ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವ್ರಿಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರುವಂಥದ್ದು ಬಹಳ ದುರ್ಲಭ. ನನ್ನ ವೈಯಕ್ತಿಕ ನಿರ್ಣಯ ಹೆಂಗಾರೆ ಅವರು ತಮ್ಮ ಹೈಕಮಾಂಡ್ಗೆ ಬೆದರಿಕೆ ಹಾಕ್ಲಾಕ, ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತು ಅವ್ರ ವಿರುದ್ಧ ಏನು ಮಾತಾಡತ್ತಾರಲ್ಲ ಈಗ ಕೆಲವೊಂದು ಮಂತ್ರಿಗಳು, ಅದಕ್ಕೆ ಅವ್ರನ್ನ ಬಾಯಿ ಮುಚ್ಚಲಾಕ ಡಿಕೆಶಿ ಆಡುವ ನಾಟಕ ನಮ್ಗೆ ಕಾಣಿಸ್ತದೆ. ಹಿಂದೂ ಓಟ್ಗಳನ್ನು ಸೆಳೆಯುವಂಥ ತಂತ್ರನೂ ಇದ್ರಾಗಿರ್ಬೇಕು. ಎಲ್ಲ ಮಾಸಾಗಿ ಬಿಜೆಪಿಗೆ ಹೋಗಬಾರ್ದು, ನಾವು ಹಿಂದೂಗಳು ಇವತ್ತು ತೋರ್ಸ್ಲಾಕ ಆ ರೀತಿ ರಾಜಕೀಯ ತಂತ್ರ ಇರಬೇಕು. ನೀ ಇದಂಗೆ ಬಡ್ದಂಗೆ ಮಾಡುತ್ತ ಅನ್ನೋದು ಈ ತಂತ್ರ ಈಗ ಅದೇನು ಹೃದಯದಿಂದ ಬಂದಿರ್ತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ. ನಾಟಕೀಯವಾಗಿ ಅವ್ರ ಹೈಕಮಾಂಡ್ ಹೆದರಿಸ್ಲಾಕ, ಇಲ್ಲಿ ಲೋಕಲ್ ಅವ್ರಿಗೇನು ವಿರೋಧದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನ್ನ ನಿರೀಕ್ಷೆ. ನಾನು ಸರ್ಕಾರಕ್ಕೆ ನಿಮ್ಮ ಮೂಲಕ ಆಗ್ರಹ ಮಾಡುವಂಥದ್ದು, ಉತ್ತರ ಕರ್ನಾಟಕ ಹಿಂದುಳಿದಂಥದ್ದು ವ್ಯವಸ್ಥೆಯಿಂದ ಬದಲಿದ್ದೆ. ಆ ಹಿನ್ನೆಲೆಯಲ್ಲಿ ನಂಜುಂಡಪ್ಪ ಅವರು ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಈ ಭಾಗದಲ್ಲಿ ಕೊರತಿದೆ. ಕೇಂದ್ರ ಸರ್ಕಾರ ಫುಲ್ಫಿಲ್ ಮಾಡ್ತಾ ಹೊರಟಿದೆ. ಭಾರತಮಾಲಾ ಯೋಜನೆ ಅನ್ನುವಂಥದ್ದು ಇದರಲ್ಲಿ ಏನು
ಗೋವಾದಿಂದ ಹೈದರಾಬಾದ್ ಜೋಡಿಸುವಂಥದ್ದು 6 ಲೈನ್ ಒಯ್ಯುವಂಥದ್ದು ಒಂದು ಭಾಗ, ಈ ಪೂನಾದಿಂದ ಬೆಂಗಳೂರಿಗೆ ಸಮೀಪದಿಂದ ಒಯ್ಯುವಂಥದ್ದು ಮತ್ತೊಂದು ಭಾಗ. ರೈಲ್ವೆ ಇದರದ್ದು ವ್ಯವಸ್ಥೆ ಎಲ್ಲ ಅಭಿವೃದ್ಧಿ ಮಾಡುವಂಥದ್ದು ಎಲ್ಲ ಕಡೆ ನೆಟ್ವರ್ಕ್ ಚೆನ್ನಾಗಿ ಮಾಡ್ತಾರೆ. ಇನ್ನು ರಾಜ್ಯ ಸರ್ಕಾರ ಕೋಆಪ್ರೇಷನ್ ಕೊಡಬೇಕು, ಭೂಮಿ ಸ್ವಾಧೀನ ಮಾಡಿ ಕೊಡಬೇಕು ಸೌದಿ ಅವರು ಹೇಳಿದ್ದಾರೆ. ಜೊತೆಗೆ ಆ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಯಾಕಂದರೆ ಜರ್ಮನಿ ಅವ್ರು ಯಾರೋ ಬರ್ತಾರೆ, ಅಮೇರಿಕಾದವ್ರು ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಇನ್ವೆಸ್ಟ್ ಭಾಳಷ್ಟು ಕಾರಿಡಾರ್ ಮಾಡ್ತಾರೆ, ಕಾರ್ಯಕ್ರಮಗಳು ಆಗ್ತಾರೆ, ಪ್ರತಿ ವರ್ಷ ಮಾಡೇ ಇರ್ತಾರೆ. 10 ಲಕ್ಷ ಕೋಟಿ ಬಂದಂತೆ 11 ಲಕ್ಷ ಕೋಟಿ ಬಂದ ಕಡೆಗೆ ಇಫೆಕ್ಟಿವ್ ಆದಂಥ ಒಂದು 20% 30% ಆಗಿರ್ತದೆ. ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಬರೀ ಭಾಷಣ ಆಗುವಂಥದ್ದು ಆಗಬಾರ್ದು. ಈ ಕಡೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಕೇಂದ್ರ ಸರ್ಕಾರ ರಸ್ತೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಹೈವೇಗಳನ್ನ, ರೈಲ್ವೆ ಲೈನದ ನೆಟ್ವರ್ಕ್ ಜೋರಾಗಿ ಮಾಡಲಿಕ್ಕೆ ಆ ಹಿನ್ನೆಲೆಯಲ್ಲಿ ಏನು ಫೆಸಿಲಿಟೀಸ್ ಅಲ್ಲ, ಏರ್ಪೋರ್ಟು, ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರು ಅನ್ನುವಂಥದ್ದು ಬಿಟ್ಟು ಈ ಕಡೆ ಎಲ್ಲರೂ ಒಂದು ಕಡೆ ಮಾಡಿದ್ರೆ ಅಂದ್ರೆ ಮಧ್ಯ ಕರ್ನಾಟಕ ಅಥವಾ ಬಾಗಲಕೋಟೆ ಸೆಂಟ್ರಲ್ ಪಾರ್ಟಿ ಸಮ್ಮೇರೆ ಈ ಕಡೆ ಮಾಡಿದ್ರೆ ಬಂದಂಥ ಒಬ್ಬ ಇನ್ವೆಸ್ಟರ್ ಒಂದು 3 ತಾಸಿನಲ್ಲಿ ಜಾರಿಯಾಗಿ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ಅಲ್ಲಿ ಭೇಟಿಯಾಗಿ ತಂದೇನು ಕಾರ್ಯಕ್ರಮ ನೋಡಿಕೊಂಡು ಆ ಸೈಟಿಗೆ ಹೋಗಿ ಅದು ಏನು ಮಾಡ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಅನುಕೂಲ ಆಗುವಂಥ